ಬೀದಿ ನಾಯಿಗಳ ಹಾವಳಿಗೆ ತತ್ತರಿಸಿದ ಕುರಿಗಾಹಿಗಳು. ಮೂರು ತಿಂಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕುರಿಗಳು ಸಾವು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಲುವರಾತಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಕಳೆದ 3 ತಿಂಗಳಿನಿಂದ 10 ರಿಂದ 15 ನಾಯಿಗಳ ಗುಂಪುಗಳು ಕುರಿಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದ್ದು, ಕುರಿಗಾಹಿಗಳ ಬದುಕಿಗೆ ಸಂಕಷ್ಟ ಎದುರಾಗಿದೆ. ಹೌದು, ಶಿಡ್ಲಘಟ್ಟ ತಾಲೂಕಿನ ನಿಲುವರಾತಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದ 3 ತಿಂಗಳಲ್ಲಿ 20 ರಿಂದ 30ಕ್ಕೂ ಹೆಚ್ಚು ಕುರಿಗಳು ನಾಯಿಗಳ ದಾಳಿಗೆ ಬಲಿಯಾಗಿವೆ. ಹಲವಾರು ಕುರಿಗಳು ಗಂಭೀರವಾಗಿ ಗಾಯಗೊಂಡಿದ್ದು, ಇದರಿಂದ ಕುರಿ ಸಾಕಾಣಿಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಇನ್ನು ಈ ಸಮಸ್ಯೆ ಕುರಿತು ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಕುರಿಗಾಹಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೀದಿ ನಾಯಿಗಳು ಬಂದು ಕುರಿಗಳನ್ನು ಜನಗಳನ್ನು ಜಾಸ್ತಿ ಮಾಡ್ತವೆ. ಇದಕ್ಕೆ ನಾಯಿಗಳನ್ನು ಎಲ್ಲಾದ್ರೂ ವರ್ಗಾವಣೆ ಮಾಡಿ ರಕ್ಷಣೆ ಮಾಡ್ಬೇಕಂತ ಕೋರ್ತಾ ಇದ್ವಿ. ಜನಗಳ ಮೇಲೆ ಬಂದು ಜಾಸ್ತಿ ಗಾಯಗಳು ಮಾಡವೆ, ಓಡಾಡಕ್ ಆಗ್ತಾ ಇಲ್ಲ, ಕಾಲುಗಳು ಎಲ್ಲ ಕಚ್ಚಾಕವೆ. ನಾಯಿಗಳು ಕುರಿಗಳನ್ನು ಕಚ್ಚಿ ತುಂಬಾ ಹಾನಿ ಮಾಡುತ್ತಿದೆ. ಈಗಾಗಲೇ ಪಂಚಾಯತಿಗೆ ಸರ್ಕಾರ ಗಮನಕ್ಕೆ ಮನವಿ ನೀಡಿದ್ರು ಸಹ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಹಾಗೂ ಗ್ರಾಮಸ್ಥರಿಂದನೂ ಅದನ್ನ ಏನು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಆದ್ರಿಂದ ಅನೇಕ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ತುಂಬಾ ರೈತ ಕುಟುಂಬ ವರ್ಗದವರಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲಾರ್ಗೂ ನಾಯಿಗಳಿಂದ ತುಂಬಾ ಹಾವಳಿ ಆಗ್ತಾ ಇದೆ. ಆದ್ರಿಂದ ಕೂಡಲೇ ಸರ್ಕಾರದಿಂದ ಅದನ್ನ ಕಂಟ್ರೋಲ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಇದು ಕ್ರಮ ತೆಗೆದುಕೊಳ್ಳಬೇಕಂತ. ಇನ್ನು ದಿನದಿಂದ ದಿನಕ್ಕೆ ನಾಯಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದ್ದು, ಕುರಿಗಳನ್ನ ಹೊರಗಡೆ ಮೇಯಿಸಲು ಕರೆದುಕೊಂಡು ಹೋಗಲು ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ಕೆಲವೊಮ್ಮೆ ಜನರ ಮೇಲೂ ಈ ನಾಯಿಗಳು ದಾಳಿಯನ್ನ ಮಾಡ್ತಾ ಇದ್ದು, ಜನರು ಆತಂಕಕ್ಕೀಡಾಗಿದ್ದಾರೆ. ಇನ್ನು ದಾಳಿಯಲ್ಲಿ ಗಾಯಗೊಂಡ ಕುರಿಗಳನ್ನ ಪಶುವೈದ್ಯ ಆಸ್ಪತ್ರೆಗೆ ಕೊಂಡೊಯ್ದರೂ ಸಮರ್ಪಕ ಚಿಕಿತ್ಸೆ ಸಿಗ್ತಾ ಇಲ್ಲ ಎನ್ನುವ ಆರೋಪವೂ ಕೇಳಿಬಂದಿದೆ. ಇದರಿಂದ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಕುರಿಗಾಹಿಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳ್ತಾ ಇದೆ. ಕುರಿಗಳಿಗೆ ನಾಯಿಗಳು ಬಂದು ಜಾಸ್ತಿ ಕಾಟೆ ಆಗೈತೆ. ನೆನ್ನೆ 5-6 ಕುರಿಗಳು ತಿಂದಾಕ್ಬಿಟ್ಟವೆ. ನಾವು ಯಾರ್ಗ್ ಹೇಳಿದ್ರು ಯಾರು ಹಿಡಿಸ್ಕೊಂತ ಇಲ್ಲ. ಮಂಡಲ್ಗೆ ಹೋಗಿದ್ವಿ. ಮಂಡಲಲ್ಲಿ PDO ಮಾತಾಡ್ಕೊಂಡ್ ಬಂದ್ವಿ. ಸೆಕ್ರೆಟರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಡಾಕ್ಟರ್ನ ಕರ್ಸ್ಬಿಟ್ಟು ಫೋನ್ ನಂಬರ್ಗಳೆಲ್ಲ ಕೊಟ್ರು. ಡಾಕ್ಟರ್ ಫೋನ್ ಮಾಡಿದ್ರೆ ನಾವೆಲ್ಲೋ ಇದ್ದೀವಿ, ಯಾರನ್ನೋ ಕಳಿಸ್ತೀವಿ ಅಂತ ಹೇಳಿದ್ರು. 5-6 ಕುಟುಂಬಗಳು ಇದ್ದೀವಿ ನಾವು ಕುರಿಗಳವರು. ಅದನ್ನೇ ನಂಬ್ಕೊಂಡಿದ್ದೀವಿ ಸರ್. ನಾವು ನಮ್ ಜೀವನನೇ ಅದು ಸರ್. ಅದಕ್ಕೆ ಯಾರು ಹಿಡಿಸ್ಕೊಂತ ಇಲ್ಲ. ಏನೋ ಮಾಡ್ಬಿಟ್ಟು ನಾಯಿಗಳನ್ನ ಇಲ್ದಂಗ್ ಮಾಡ್ರಿ. ನೆನ್ನೆ ಓಡ್ಸಕ್ ಹೋದ್ರೆ ನಮ್ ಮೇಲೆನೆ ಬರ್ತಾವೆ. ಹೆಂಗ್ ಓಡಿಸ್ತ್ರುನು ಹೋಗ್ತಾ ಇಲ್ಲ. 10-15 ನಾಯಿಗಳು ಬಂದ್ಬಿಟ್ಟವ್ ಕುರಿ ಒಳಕ್ಕೆ. ಹೆಂಗ್ ಓಡಿಸೋದ್ ನಾವು? 4 ಜನ ಇದ್ದೀವಿ. 4 ಜನದಿಂದನೂ ಆಗ್ಲಿಲ್ಲ ಸರ್. ಈ ನಡುವೆ 3-4 ತಿಂಗಳಿಂದ ಜಾಸ್ತಿ ನಾಯಿ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಊರಲ್ಲಿ. ಅದು ನೆನ್ನೆ ಸುಮಾರು ಅಂದ್ರೆ ನಾವು 30-40 ಕುರಿ ಹೋಗಿದ್ದಾವೆ. ನಮ್ಗೆ ಯಾರು ಪೊನಿಸ್ತಾ ಇಲ್ಲ, ಯಾವ ಅಧಿಕಾರಿನೂ ಬರ್ತಾ ಇಲ್ಲ. ಅದಕ್ಕೆ ಏನಂತ ದಯವಿಟ್ಟು ಪರಿಹಾರ ಕೊಡ್ಬೇಕಂತ ಯಾರ ಅವರು ಇರೋ ರಾಜಕೀಯ ನಾಯಕಗಳು ಆದ್ರೆ ಯಾರನ್ನಾಗ್ಲಿ ಅದ್ರ ಬೇಕಂತ ಇವು ಎಲ್ಲ ಕೊಡ್ಬೇಕು. ನಮ್ಗೆಲ್ಲ ಸಪೋರ್ಟ್ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊಂತ ಇದೀವಿ. ಇನ್ನು ನಾಯಿಗಳ ಹಾವಳಿಯಿಂದ ಹಲವು ಕುಟುಂಬಗಳು ನಗರಗಳತ್ತ ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಬೀದಿ ನಾಯಿಗಳ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವುದರ ಜೊತೆಗೆ ದಾಳಿಯಿಂದ ಮೃತಪಟ್ಟ ಕುರಿಗಾಹಿಗಳ ಕುಟುಂಬಕ್ಕೆ ಪರಿಹಾರ ನೀಡಿ ಹಾಗೂ ಕುರಿಗಾಹಿಗಳ ರಕ್ಷಣೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.